Good morning, students. Today we are going to start a new chapter, combustion and flame. You will study combustion and flame in further classes. So the half of the chapter has been reduced by the government because of corona. We'll directly start from structure of flame. ಅದಕ್ಕೆ ಮುಂಚೆ ಇರೋದನ್ನೆಲ್ಲನೂ ಕೊರೋನಾಯಿಂದ ರೆಡ್ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಓದ್ತೀರಾ ಅದನ್ನು ನೀವು ಅಂತ. ಡೈರೆಕ್ಟ್ ಸ್ಟ್ರಕ್ಚರ್ ಆಫ್ ಫ್ಲೇಮಿಂದ ಶುರು ಮಾಡೋಣ. The substance which vaporize during burning give flames. For example, kerosene oil and molten wax rise through the wick and are vaporized during the burning and form flames. Charcoal, on the other hand, does not vaporize, so does not produce a flame. ಅಂದರೆ ಫ್ಲೇಮ್ ಅಂದರೆ ಬೆಂಕಿ ಜ್ವಾಲೆ. ಎಲ್ಲಾನು ಸುಟ್ಟಾಗಲೂ ಬೆಂಕಿ ಬರಲ್ಲ. ನಾರ್ಮಲಿ ಯಾವುದಕ್ಕೆ ಬೆಂಕಿ ಉರಿಯುತ್ತೆ ಹತ್ಕೊಂಡು ಅಂತ ಹೇಳಿದ್ರೆ, ಯಾವುದಾನ ಆಬ್ಜೆಕ್ಟ್ನ ನೀವು ಹೀಟ್ ಮಾಡಿದಾಗ ಅದರಲ್ಲಿರೋದು ಗ್ಯಾಸ್ ಆಗಿ ಕನ್ವರ್ಟ್ ಆದರೆ ಅಥವಾ ವೇಪರೈಸ್ ಆದರೆ, ಸಬ್ಸ್ಟೆನ್ಸ್ ವೇಪರ್ ಇದ್ದರೆ ಮಾತ್ರ ಅದು ಹತ್ಕೊಂಡು ಉರಿಯೋದು, ಬೆಂಕಿ ಥರ ಬರೋದು. ನೀವು ಕ್ಯಾಂಡಲ್ ಹಚ್ಚಿದಾಗ ಉರಿಯುತ್ತೆ, ಕೆರೋಸಿನ್ನು ಹಚ್ಚಿದಾಗಲೂ ಹತ್ಕೊಂಡು ಉರಿಯುತ್ತೆ. ಯಾಕೆ ಗೊತ್ತಾ? ನೀವು ಬೆಂಕಿ ಹಚ್ಚಿದ ತಕ್ಷಣ ಅದು ಸಾಲಿಡಿಂದ ಕೆರೋಸಿನ್ ಸಾಲಿಡಿಂದ ಗ್ಯಾಸ್ ಲಿಕ್ವಿಡಿಂದ ಗ್ಯಾಸಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಆಮೇಲೆ ವ್ಯಾಕ್ಸು ಅಷ್ಟು ಮೇಣ, ಅದನ್ನು ಅಷ್ಟೇ, ಅದಕ್ಕೆ ಅದು ಗ್ಯಾಸಾಗಿ ಕನ್ವರ್ಟ್ ಆಗೋದ್ರಿಂದ ಹತ್ಕೊಂಡು ಉರಿತಾ ಇರುತ್ತೆ. ಚಾರ್ಕೋಲು ಇಜ್ಜಲು ಫ್ಲೇಮ್ ಕೊಡಲ್ಲ, ಬರೀ ರೆಡ್ ಆಗುತ್ತೆ. ಆಗುತ್ತಾ? ಅದರಲ್ಲಿ ಫ್ಲೇಮ್ ಇದು ವೇಪರೈಸ್ ಆಗೋದು, ಅದು ಗ್ಯಾಸ್ ಆಗಿ ಕನ್ವರ್ಟ್ ಆಗೋದಿಲ್ಲ. Do an activity. When a candle flame is steady, introduce a clean glass plate into the luminous zone of the flame and hold it there with a pair of tongs for about 10 seconds. Then remove it. What do you observe? A circular blackish ring is formed on the glass plate or slide. It indicates deposition of unburned carbon particle present in the luminous zone of the flame. When the candle flame is steady, we should keep, ಏನೋ ಒಂದು ಕ್ಯಾಂಡಲ್ ಉರಿತಾರ, ಕ್ಯಾಂಡಲ್ಗೆ ಅಡ್ಡವಾಗಿ ಏನಾದ್ರು ಗ್ಲಾಸ್ ಇಟ್ಟರೆ, ಗ್ಲಾಸ್ ಪ್ಲೇಟ್ ಅದು ಸ್ಲೈಡ್ ಅಂತ ಬರುತ್ತೆ. ಲುಮಿನಸ್ ಝೋನ್ ಅಂದರೆ ಟಾಪು. ಅದಿಟ್ಟರೆ ಅದು ಇಟ್ಟಿದ್ರೆ ಏನಾಗುತ್ತೆ, ಒಂದು ಕಪ್ಪು ಕಲರ್ ರಿಂಗ್ ಥರ ಫಾರ್ಮ್ ಆಗುತ್ತೆ. ಯಾಕೆ ಅಂದರೆ ಕಾರ್ಬನ್ ಬರ್ನ್ ಆಗಿಲ್ಲದೆ ಇರೋವಂಥ ಕಾರ್ಬನ್ ಪಾರ್ಟಿಕಲ್ಸು ಅಲ್ಲಿರುತ್ತೆ, ಅದು ಬಂದು ಡೆಪಾಸಿಟ್ ಆಗುತ್ತೆ. ಅದಲ್ಲದೆ ಒಂದು ಕಾಪರ್ ವೈರ್ನ ಕೂಡ ನೀವು ಬರ್ನ್ ಮಾಡಿ. ಯಾವುದರಲ್ಲಿ? ನಾನ್ ಲುಮಿನಸ್ ಝೋನಲ್ಲಿ. ಯಾವ ಝೋನಲ್ಲಿ? ನಾನ್ ಲುಮಿನಸ್ ಝೋನ್. ನಾನ್ ಲುಮಿನಸ್ ಝೋನ್ ಅಂದರೆ ಎಲ್ಲಿ ಲೈಟ್ ಬರ್ತಾ ಇಲ್ಲ ಅಲ್ಲಿ ಅನ್ನೋ ಜಾಗದಲ್ಲಿ ನೋಡಿ. ನೀವು ಅಬ್ಸರ್ವ್ ಮಾಡ್ತೀರಾ. ಏನು ಅಬ್ಸರ್ವ್ ಮಾಡ್ತೀರಾ? ಕಾಪರ್ ವೈರು ಕೆಂಪಗಾಗತ್ತೆ, ರೆಡ್ ಡಾಟ್ ಆಗುತ್ತೆ. ವಾಟ್ ಈಸ್ ದಟ್ ಇಂಡಿಕೇಟ್? ನಾವು ಸ್ಟಡಿ ಮಾಡೋಣ ಯಾವ ಪಾರ್ಟ್ ಆಫ್ ದ ಫ್ಲೇಮು ಹಾಟೆಸ್ಟ್ ಇರುತ್ತೆ ಅಂತ. ಟಿಪ್ ಆಫ್ ದ ಫ್ಲೇಮು ಹಾಟೆಸ್ಟ್ ಆಗಿರುತ್ತೆ ನೋಡಿ, ತೋರಿಸ್ತಾ ಇದ್ದಾನೆ. ಮಧ್ಯದಲ್ಲಿ ಮಾಡ್ರೇಟಲ್ಲಿ ಇರುತ್ತೆ, ಲಾಸ್ಟಲ್ಲಿ ಲೀಸ್ಟ್ ಹಾಟ್ ಆಗಿರುತ್ತೆ. ನಾರ್ಮಲಿ ಟಾಪ್ ಆಫ್ ದ ಫ್ಲೇಮು ಹಾಟೆಸ್ಟ್ ಆಗಿರುತ್ತೆ, ಮಧ್ಯದಲ್ಲಿ ಸ್ವಲ್ಪ ಬಿಸಿ ಇರುತ್ತೆ, ಕೊನೆಯಲ್ಲಿ ಚೂರು ಬಿಸಿನೇ ಇರಲ್ಲ. ಇದೇ ಥರ 3 ಝೋನ್ಸ್ ಇರುತ್ತೆ ಫ್ಲೇಮ್ಸಲ್ಲಿ. 3 ಝೋನ್ಸ್ ಇರುತ್ತೆ.
3 ಝೋನ್ಸ್ ಇರುತ್ತೆ. Goldsmith blows the outermost zone of a flame with a metallic blowpipe for melting gold and silver. Why do they use outermost zone of the flame? ನೀವು ಈ ಚಿನ್ನ ಅವೆಲ್ಲ ಬಳ್ಳಿ ಮಾಡೋರು ನೋಡಿದ್ರೆ ಅವರು ಲಾಸ್ಟ್ ಎಂಡು ಉರಿತಾ ಇರೋದ್ರಲ್ಲಿ ಎಂಡ್ ಪಾರ್ಟನ್ನು ಮಾತ್ರ ಬ್ಲೋ ಮಾಡಿಬಿಟ್ಟು ಇದು ಮಾಡ್ತಾರೆ. ಯಾಕಂದರೆ ಅದು ತುಂಬ ಹಾಟೆಸ್ಟ್ ಇರುತ್ತೆ. ಫ್ಲೇಮ್ ಎಂಡು ಮಿಡ್ಲಲ್ಲಿ ಮೀಡಿಯಮ್ ಹಾಟ್ ಇರುತ್ತೆ. ತುಂಬ ಫ್ಲೇಮ್ ಲಾಸ್ಟಲ್ಲಿ ಅಂಥ ಬಿಸಿ ಏನಿಲ್ಲ. ಅದಕ್ಕೆ ಕೈ ಇಟ್ಟು ಬೇಕಾದ್ರೆ ಕೆಲವೊಬ್ರು ಕಟ್ ಮಾಡ್ತಾರೆ. ವಾಟ್ ಈಸ್ ಎ ಫ್ಯೂಯಲ್ ಅಂತ ರೀಕಾಲ್ ಮಾಡಿ. ರೀಕಾಲ್ ದ ಸೋರ್ಸಸ್ ಆಫ್ ಎನರ್ಜಿ. ಕಚ್ಕೋತಾ ಇದ್ದೀನಪ್ಪ ನಾನು. Source of energy for domestic industrial purpose, mainly wood, charcoal, petrol. These substances are called fuels. A good fuel is one which is readily available. It is cheap, it burns easily at a moderate rate, it does not leave behind any undesirable substances. ಅಂತ ಫ್ಯೂಯಲ್ ಅಂದರೆ ಏನು ಅಂದರೆ ಯಾವುದನ್ನ ಬರ್ನ್ ಮಾಡಿ ಅದು ನಿಮ್ಗೆ ಏನಾದ್ರು ಎನರ್ಜಿ ಕೊಡ್ತು ಅಂದರೆ, ವುಡ್ಡು ಬರ್ನ್ ಮಾಡಿದ್ರೆ ನಾವು ಅದರಿಂದ ಏನಾದ್ರು ಹೆಲ್ಪ್ ಮಾಡ್ಬೋದು. ಕುಕ್ಕಿಂಗ್ ಮಾಡ್ಕೊಬೋದು, ವಾಟರ್ನ ಹೀಟ್ ಮಾಡ್ಬೋದು, ಡೀಸೆಲ್ ಪೆಟ್ರೋಲ್ ಗಾಡಿ ಓಡಿಸ್ಬೋದು. ಇಂಥದನ್ನ ಫ್ಯೂಯಲ್ ಅಂತ ಕರೀತಾರೆ. ಯಾವುದು ಗುಡ್ ಫ್ಯೂಯಲ್ ಅಂದರೆ ಈಸಿಯಾಗಿ ಸಿಗಬೇಕು, ಕ್ಲೀನಾಗಿ ಬರ್ನ್ ಆಗಬೇಕು, ಪೊಲ್ಯೂಷನ್ ಆಗಬಾರ್ದು, ತುಂಬ ಹೀಟ್ ಪ್ರೊಡ್ಯೂಸ್ ಮಾಡಬೇಕು, ಆಮೇಲೆ ಯಾವುದೂ ವೇಸ್ಟ್ ಪ್ರಾಡಕ್ಟ್ಸ್ನೆಲ್ಲನೂ ರಿಲೀಸ್ ಮಾಡಬಾರ್ದು. ಪರ್ಫೆಕ್ಟ್ ಫ್ಯೂಯಲು, ಐಡಿಯಲ್ ಫ್ಯೂಯಲ್ ಅಂತ ಯಾವುದೂ ಇಲ್ಲ. ಬಟ್ ಮ್ಯಾಕ್ಸಿಮಮ್ ಯೂಸ್ ಆಗುವಂಥ ಫ್ಯೂಯಲ್ಗಳು ತುಂಬ ಇದ್ದಾವೆ. ಪರ್ಫೆಕ್ಟ್ ಫ್ಯೂಯಲ್ ಅಂತ ಯಾವುದೂ ಇಲ್ಲ. ಫ್ಯೂಯಲ್ ಕಾಸ್ಟಲ್ಲಿ ಡಿಫರ್ ಆಗುತ್ತೆ. ಫ್ಯೂಯಲ್ ಕಾಸ್ಟಲ್ಲಿ ಡಿಫರ್ ಆಗುತ್ತೆ. ಫ್ಯೂಯಲ್ ಅಂದರೆ ಗೊತ್ತಾಯ್ತಲ್ಲ, ಹೇಳಿದ್ನ ನಾನು. ಒಂದು ಫ್ಯೂಯಲ್ ಕಾಸ್ಟ್ಲಿ, ಪೆಟ್ರೋಲ್ ಕಾಸ್ಟ್ಲಿ ಇದೆ, ಕೆರೋಸಿನ್ ಕಮ್ಮಿ. ಅದೆಲ್ಲ ಅದು ಹೆಂಗೆ ಈಸಿ ಅವೈಲಬಿಲಿಟಿ ಮತ್ತು ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ ಇದಾಗತ್ತೆ. ಫ್ಯೂಯಲ್ ಎಫಿಷಿಯನ್ಸಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸಪೋಸ್ ನಿಮ್ಗೊಂದು ಬಾಯ್ಲ್ ಮಾಡೋಕ್ಕೆ ವಾಟರ್ ಬಾಯ್ಲ್ ಮಾಡೋಕ್ಕೆ ಕೌಡಂಗು ಅಂದರೆ ಸಗಣಿ ಬೆರಣಿ ಇರುತ್ತಲ್ಲ ಅದು, ಕೋಲು, LPG ಮೂರನ್ನೂ ಯೂಸ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಯಾವ್ದು ನೀವು ಬೆಸ್ಟ್ ಅಂತೀರಾ? ಯಾಕಂದರೆ LPG ಬೆಸ್ಟ್ ಅಂತ ಹೇಳ್ತೀರಾ. ಯಾಕೆ? ಮೂರು ಈಕ್ವಲ್ ಅಮೌಂಟ್ ಆಫ್ ಹೀಟ್ ಕೊಡುತ್ತಾ? ಇಲ್ಲ. ನಿಮಗೆ ಗೊತ್ತಿರೋ ಪ್ರಕಾರ LPG ಜಾಸ್ತಿ ಹೀಟ್ ಕೊಡುತ್ತೆ. ಸೊ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ಡ್ ಬೈ ದ ಕಂಪ್ಲೀಟ್ ಕಂಬಷನ್ ಆಫ್ 1 kg ಆಫ್ ಎ ಫ್ಯೂಯಲ್ ಈಸ್ ಕಾಲ್ಡ್ ಎಸ್ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕಂಡುಹಿಡಿಬೇಕು. ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದರೆ 1 kg ಫ್ಯೂಯಲ್ನ ಹೀಟ್ ಮಾಡಿದ್ರೆ ಎಷ್ಟು, 1 kg ಬರ್ನ್ ಮಾಡಿದ್ರೆ ಎಷ್ಟು ಹೀಟ್ ಕೊಡುತ್ತೆ ಅಂತ. ಅದರಲ್ಲಿ ಕೆಲವೊಂದು ಜಾಸ್ತಿ, LPG 1 kg ನೀವು ಬರ್ನ್ ಮಾಡಿದ್ರೆ ಜಾಸ್ತಿ ಹೀಟ್ ಸಿಗುತ್ತೆ. ಬಟ್ ಬೆರಣಿ, ಕೌಡಂಗು ಕಮ್ಮಿ ಕೊಡುತ್ತೆ, ಮತ್ತು ಕೋಲ್ ಇಜ್ಲು ಅದಕ್ಕಿಂತ ಸ್ವಲ್ಪ ಕಮ್ಮಿ ಕೊಡುತ್ತೆ. ಇದನ್ನು ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತಾರೆ. ನಂತರ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕರೀತಾರೆ. ಕ್ಯಾಲೋರಿಫಿಕ್ ವ್ಯಾಲ್ಯೂನ ಕಿಲೋ ಜೌಲ್ ಪರ್ kgಯಲ್ಲಿ ತೋರ್ತಾರೆ. ಯೂನಿಟು ಕಿಲೋ ಜೌಲ್ ಪರ್ kg. ನೋಡಿ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ಎಷ್ಟೊಂದು ಫ್ಯೂಲ್ ಕೊಟ್ಟಿದ್ದಾರೆ. ಕೌಡಂಗು, ವುಡ್ಡು ಎಷ್ಟು ಹೀಟ್ ಕೊಡುತ್ತೆ ಅಂತ, ಪೆಟ್ರೋಲು, ಡೀಸಲು, ಕೆರೋಸಿನ್ನು, ಬಯೋಗ್ಯಾಸು, ಕ್ಯಾಲೋರಿಫಿಕ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ. ನಾವು ಜಾಸ್ತಿ ಫ್ಯೂಯಲ್ ಬರ್ನ್ ಮಾಡ್ತಾ ಇದ್ರೆ ಅದರಿಂದ ಏನು ಎಫೆಕ್ಟ್ ಆಗುತ್ತೆ ನೋಡ್ಬೋಣ. ಕಾರ್ಬನ್ ಫ್ಯೂಯಲ್ ಲೈಕ್ ವುಡ್, ಕೋಲ್, ಪೆಟ್ರೋಲಿಯಂ ರಿಲೀಸ್ ಅನ್ಬರ್ನ್ ಕಾರ್ಬನ್ ಪಾರ್ಟಿಕಲ್ಸ್.
These fine particles are dangerous pollutant causing respiratory diseases called as asthma. ಕಾರ್ಬನ್ ಫ್ಯೂಯಲ್ಸ್ ಇದೆಲ್ಲ ವುಡ್ಡು, ಕೋಲು, ಪೆಟ್ರೋಲಿಯಮ್ಮು ಇವೆಲ್ಲ ಕಾರ್ಬನ್ ಪಾರ್ಟಿಕಲ್, ಕಪ್ಪು ಬ್ಲ್ಯಾಕ್ ಕಾರ್ಬನ್ನ ರಿಲೀಸ್ ಮಾಡುತ್ತೆ ಅಟ್ಮಾಸ್ಫಿಯರ್ಲಿ. ಅದು ಲಂಗ್ಸ್ನ ಬ್ಲಾಕ್ ಮಾಡಿ ಆಸ್ಮಾ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಇನ್ಕಂಪ್ಲೀಟ್ ಕಂಬಷನ್ ಅಂದರೆ ಕ್ಲೀನಾಗಿ ಆಕ್ಸಿಜನ್ ಸಿಗದೆ ಬರ್ನ್ ಆದರೆ ಕಾರ್ಬನ್ ಮೊನಾಕ್ಸೈಡ್ ಅಂತ ಒಂದು ಗ್ಯಾಸ್, ಅದು ತುಂಬ ಪಾಯ್ಸನಸ್ ಗ್ಯಾಸ್, ಸತ್ತೇ ಹೋಗ್ತೀವಿ ಅದು ತೊಗೊಂಡ್ರೆ. ನೀವೇನಾರು ಒಂದು ಕ್ಲೋಸ್ ರೂಮಲ್ಲಿ ಕೋಲ್ನ ಬರ್ನ್ ಮಾಡಿದ್ರೆ ಇಜ್ಲನ್ನ ನೀವು ಸತ್ತೋಗುವಂಥ ಚಾನ್ಸ್ ಇರುತ್ತೆ. ಯಾಕಂದರೆ ಅದು ಕಾರ್ಬನ್ ಮೊನಾಕ್ಸೈಡ್ ಅಂತ ಪಾಯ್ಸನಸ್ ಗ್ಯಾಸ್ ರಿಲೀಸ್ ಮಾಡುತ್ತೆ. ನೆಕ್ಸ್ಟು ಕಂಬಷನ್ ಆಫ್ ಮೋಸ್ಟ್ ಫ್ಯೂಯಲ್ ರಿಲೀಸ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಎನ್ವಿರಾನ್ಮೆಂಟ್. ಕಾರ್ಬನ್ ಡೈಆಕ್ಸೈಡ್ನೇ ಜಾಸ್ತಿ ರಿಲೀಸ್ ಮಾಡೋದು ಯಾವುದೇ ಫ್ಯೂಯಲ್ ಬರ್ನ್ ಮಾಡಿದ್ರು. ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ ಅಂದರೆ ಹೀಟ್ನ ಟ್ರ್ಯಾಪ್ ಮಾಡಿ ಟೆಂಪರೇಚರ್ ರೈಸ್ ಮಾಡುತ್ತೆ. ಅದನ್ನು ಗ್ಲೋಬಲ್ ವಾರ್ಮಿಂಗ್ ಅಂತೀವಿ. ಇವಾಗ ಆಲ್ರೆಡಿ ಈ ಜಾಸ್ತಿ ಯೂಸ್ ಮಾಡೋದ್ರಿಂದ ಟೆಂಪರೇಚರು ನಮ್ಮದು ರೈಸ್ ಆಗ್ತಾನೇ ಇದೆ ನಮ್ಮ ಅರ್ಥದ್ದು. ಅದರಿಂದ ಐಸ್ ಕ್ಯಾಪ್ಸ್ ಎಲ್ಲ ಮೆಲ್ಟ್ ಆಗಿ ಸೀ ಲೆವೆಲ್ ರೈಸ್ ಆಗಿ ಸಿ ಹತ್ರ ಇರೋ ಎಲ್ಲ ಸಿಟೀಸು ಮುಳುಗೋಗುವಂಥ ಚಾನ್ಸಸ್ ಇರುತ್ತೆ. ಅದನ್ನು ಗ್ಲೋಬಲ್ ವಾರ್ಮಿಂಗ್ ಅಂತೀವಿ. ಗ್ಲೋಬಲ್ ವಾರ್ಮಿಂಗ್. ಬರ್ನಿಂಗ್ ಆಫ್ ಕೋಲ್ ಆ್ಯಂಡ್ ಡೀಸೆಲ್ ಆಲ್ಸೋ ರಿಲೀಸಸ್ ಸಲ್ಫರ್ ಡೈಆಕ್ಸೈಡ್ ಗ್ಯಾಸು ರಿಲೀಸ್ ಆಗುತ್ತೆ. ಕೋಲ್ನ ಇಜ್ಲನ್ನ ಬರ್ನ್ ಮಾಡಿದಾಗ ಕೋಲು ಸಲ್ಫರ್ ಡೈಆಕ್ಸೈಡು ಎಕ್ಸ್ಟ್ರೀಮ್ಲಿ ಸಫೋಕೇಟಿಂಗ್ ಆ್ಯಂಡ್ ಕೊರೋಸಿವ್ ಗ್ಯಾಸ್. ಮತ್ತು ಪೆಟ್ರೋಲ್ ಇಂಜಿನ್ಸ್ಗಳು ನೈಟ್ರೋಜನ್ ಆಕ್ಸೈಡ್ನ ಕೊಡುತ್ತೆ. ಆಕ್ಸೈಡ್ ಮತ್ತು ಸಲ್ಫರ್ ಮತ್ತು ನೈಟ್ರೋಜನ್ನು ರೈನ್ ವಾಟರ್ ಡಿಸಾಲ್ವ್ ಆದರೆ ಆ್ಯಸಿಡ್ ರೈನ್ ಅಂತ ಬೀಳುತ್ತೆ. ಆ್ಯಸಿಡ್ ರೈನ್ ಬಿತ್ತು ಅಂತ ಹೇಳಿದ್ರೆ ಅದು ಕ್ರಾಪ್ಸ್ಗೆ, ಬಿಲ್ಡಿಂಗ್ಸ್ಗೆ, ಸಾಯಿಲ್ಗೆ ತುಂಬ ಡೇಂಜರು, ಎಲ್ಲ ಹಾಳಾಗೋಗ್ಬಿಡುತ್ತೆ. ಅದಕ್ಕೆ ನಾವು ಜಾಸ್ತಿ ಫ್ಯೂಯಲ್ನ ಬರ್ನ್ ಮಾಡಬಾರ್ದು. ಫ್ಯೂಯಲ್ಗಳನ್ನ ಜಾಸ್ತಿ ಬರ್ನ್ ಮಾಡಬಾರ್ದು. ಫ್ಯೂಲ್ನ ಬರ್ನ್ ಮಾಡಬಾರ್ದು. ಅಂಡರ್ಸ್ಟ್ ಆಯ್ತಲ್ವ? ನಾವು ಯಾವುದೇ ಫ್ಯೂಯಲ್ನ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಈ ಥರ ಯೂಸ್ ಮಾಡಬೇಕು. ಯಾವತ್ತು ಫ್ಯೂಯಲ್ನ ಬರ್ನ್ ಮಾಡೋಕ್ಕೆ ಹೋಗಬಾರ್ದು ಜಾಸ್ತಿ. ಇನ್ಕಂಪ್ಲೀಟ್ ಕಂಬಷನ್ನು, ಫ್ಯೂಯಲ್ಸ್ ಗಿವ್ಸ್ ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸು. ಕಾರ್ಬನ್ ಮೊನಾಕ್ಸೈಡ್ ತುಂಬ ತುಂಬಾ ಪಾಯ್ಸನಸ್ಸು. ಗ್ಲೋಬಲ್ ವಾರ್ಮಿಂಗ್ ಅಂದ್ರೇನು? ಇನ್ಕ್ರೀಸ್ ಇನ್ ಟೆಂಪರೇಚರ್ ಆಫ್ ದ ಅರ್ತ್ ಡ್ಯೂ ಟು ಮೋರ್ ಕಾರ್ಬನ್ ಡೈಆಕ್ಸೈಡ್. ತುಂಬ ಕಾರ್ಬನ್ ಡೈಆಕ್ಸೈಡ್ ಇದ್ದರೆ ಅದು ಪ್ರಾಬ್ಲಮ್. ತುಂಬ ಕಾರ್ಬನ್ ಡೈಆಕ್ಸೈಡ್ ಇತ್ತು ಅಂದರೆ ಅದು ಕೂಡ ಪ್ರಾಬ್ಲಮ್ಮೇ. ಅದು ಕೂಡ ಪ್ರಾಬ್ಲಮ್ಮೇ. ಮತ್ತು ಬರ್ನಿಂಗ್ ಆಫ್ ಕೋಲ್ ಮತ್ತು ಡೀಸೆಲು ತುಂಬ ಡೇಂಜರ್. ಆ್ಯಸಿಡ್ ರೈನ್ ಬಗ್ಗೆ ಹೇಳಿದ್ರೆ, ಆ್ಯಸಿಡ್ ರೈನ್ ಅಂದರೆ ನಾವು ಪೆಟ್ರೋಲು, ಡೀಸೆಲ್ ಅವೆಲ್ಲ ಬರ್ನ್ ಮಾಡಿದಾಗ ಆಕ್ಸೈಡ್ಸ್ ಆಫ್ ಸಲ್ಫರ್, ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಅಂತ ಗ್ಯಾಸಸ್ ರಿಲೀಸ್ ಆಗುತ್ತೆ. ಅದು ವಾಟ್ರಲ್ಲಿ ಡಿಸಾಲ್ವ್ ಆದರೆ ಅಥವಾ ರೈನ್ ವಾಟರಲ್ಲಿ ಡಿಸಾಲ್ವ್ ಆದರೆ ಮಳೆ ಬಂದಾಗ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸಲ್ಫ್ಯೂರಿಕ್ ಆ್ಯಸಿಡು ನೈಟ್ರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗಿ ಸುಣ್ಣ ಕರಗುತ್ತೆ. ಕ್ರಾಪ್ಸ್ ಆ್ಯಸಿಡ್ ಏನು ಬಿದ್ದರೆ ಕ್ರಾಪ್ಸು, ಆ್ಯಸಿಡಿಟಿ ಜಾಸ್ತಿ ಆದರೆ ಕ್ರಾಪ್ಸ್ ಬೆಳೆಯಲ್ಲ, ಸಾಯಿಲ್ ಹಾಳಾಗುತ್ತೆ, ಬಿಲ್ಡಿಂಗ್ಗಳು ಕರಗುತ್ತೆ. ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಆ್ಯಸಿಡ್ ರೈನಿಂದ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ.